ಖರ್ಗ್ ದ್ವೀಪದ ಮೇಲಿನ ದಾಳಿಗೆ ಇರಾನ್ ಪ್ರತಿಕಾರವನ್ನು ತೀರಿಸಿಕೊಂಡಿದೆ. ಅಮೆರಿಕದ ಪೆಟ್ರೋಕೆಮಿಕಲ್ ಘಟಕ ಧಗಧಗಿಸಿದೆ. ಸುಮ್ಮನೆ ಕೂತಿಲ್ಲ ಇರಾನ್, ಇಲ್ಲಿ ವಾಪಸ್ ಹೊಡಿತಾ ಇದೆ, ನುಗ್ಗಿ ಹೊಡಿತಾ ಇದೆ. ಅಮೆರಿಕದ ಪೆಟ್ರೋಕೆಮಿಕಲ್ ಘಟಕವನ್ನ ಪೀಸ್ ಮಾಡಿ ಹಾಕಿದೆ ಇರಾನ್. ಇಲ್ಲಿ ದಿಢೀರಾದಂಥ ಒಂದು ಬೆಂಕಿ ಕಾಣಿಸಿಕೊಂಡಿದೆ, ದಟ್ಟವಾದಂಥ ಹೊಗೆ ಆವರಿಸಿದೆ, ಎಲ್ಲವೂ ಸುಟ್ಟು ಬೂದಿಯಾಗಿದೆ. ಟೆಕ್ಸಾಸ್ನ ಲೈಡಲ್ ಬೇಸ್ನಲ್ಲಿ ಘಟಕ ಇದೆ, ಅಮೆರಿಕಕ್ಕೆ ಸೇರಿದ್ದದು. ಖರ್ಗ್ ದ್ವೀಪದ ಮೇಲೆ ದಾಳಿ ಮಾಡಿದ್ರು, ಅದಕ್ಕೆ ಪ್ರತೀಕಾರದ ದಾಳಿ ಅಂತ ಹೇಳ್ಬೋದು ಇದು. ಯಾಕಂದರೆ ಅವರ ಆರ್ಥಿಕತೆಗೆ ಪೆಟ್ಟು ಕೊಡುವಂಥ ಕೆಲಸ ಟ್ರಂಪ್ ಮಾಡ್ತಾ ಇದ್ದಾರೆ. ಅಲ್ಲಿನ ಖನಿಜ ನಿಕ್ಷೇಪಗಳ ಘಟಕವನ್ನು ಹೊಡೆದು ಹಾಕ್ತಾ ಇದ್ದಾರೆ. ಅದಕ್ಕೆ ಪ್ರತೀಕಾರವಾಗಿ ಇರಾನ್ ಕೂಡ ಅಮೆರಿಕದ ಪೆಟ್ರೋಕೆಮಿಕಲ್ ಘಟಕವನ್ನು ಹೊತ್ತಿ ಉರಿಯುವಂತೆ ಮಾಡಿದೆ. ಆ ದೃಶ್ಯಗಳನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಯಾಕಂದರೆ ಈ ಪೆಟ್ರೋಕೆಮಿಕಲ್ಲು ಮತ್ತು ಈ ತೈಲ ಸಂಗ್ರಹಣಗಳು ಇವೆಲ್ಲವೂ ಕೂಡ ಜಗತ್ತಿಗೆ, ಬೇರೆ ಬೇರೆ ದೇಶಗಳಿಗೆ ತೈಲಗಳನ್ನು ಕಳಿಸಿಕೊಡುವಂತಹ ಒಂದು ವ್ಯವಸ್ಥೆ ಇರುತ್ತೆ ಅಲ್ಲಿ. ಹಾಗಾಗಿಯೇ ನಾವೇನಿಲ್ಲಿ ಬೆಳೆ ತೊಡ್ಕೊಂಡು ಕೂತಿಲ್ಲ, ನೀವು 10ರಷ್ಟು ಹೊಡೆದ್ರೆ ನಾವು 2-3ರಷ್ಟು ಹೊಡಿತೀವಿ ಅಂಥೇಳಿ ಇವರು ವಾಪಸ್ಸು ಹೊಡಿತಾ ಇದ್ದಾರೆ. ಟೆಕ್ಸಾಸ್ನ ಲೈಡಲ್ ಬೇಸ್ನಲ್ಲಿರುವಂಥ ಘಟಕ ಇದು. ನೋಡಿ, ಇಲ್ಲಿ ಇರಾನ್ ಮತ್ತು ಅಮೆರಿಕದ ನಡುವೆ ಸುಮಾರು 11,000 ಕಿಲೋಮೀಟರ್ ಡಿಸ್ಟೆನ್ಸ್ ಇದೆ. ಈಗ ಇಸ್ರೇಲು ಇರಾನ್ ಮೇಲೆ ಅಟ್ಯಾಕ್ ಮಾಡೋದು ಈಸಿ ಥರ ಅಮೆರಿಕದ ಮೇಲೆ ದಾಳಿ ಮಾಡೋಕ್ಕೆ ಕಷ್ಟ ಈಗ ಇರಾನ್ನವ್ರಿಗೆ. ಹಾಗಾಗಿ ಏನು ಮಾಡ್ತಿದ್ದಾರೆ ಇವರು, ಈ ವಿಮಾನಗಳ ಮೂಲಕ ಹೋಗಿ ಜೆಟ್ಗಳ ಮೂಲಕ ಬಾಂಬ್ ಹಾಕಿ ಬರಲಾಗ್ತಾ ಇದೆ. ಮಿಸೈಲ್ಗಳನ್ನು ಬಿಡೋಕ್ಕಾಗೋದಿಲ್ಲ ಅಲ್ಲಿ. ಇವ್ರು ಏನೇ ಇದ್ರೂ ಕೂಡ ಫೈಟರ್ ಜೆಟ್ಗಳ ಮೂಲಕ ಹೋಗಿ ದಾಳಿಯನ್ನು ಮಾಡಬೇಕಾಗತ್ತೆ. ಅಮೆರಿಕ ಕೂಡ ಸುತ್ತವಾಗ್ಲೂ ಭದ್ರಕೋಟೆಯನ್ನು ಕಟ್ಕೊಂಡಿದೆ, ರಾಡರ್ಗಳಿದ್ದಾವೆ, ಅದರ ಕಣ್ತಪ್ಪಿಸಿ ಕೂಡ ಇದು ದಾಳಿ ಮಾಡ್ತಾ ಇದೆ.